ಮೊದಲನೇದಾಗಿ ಧನ್ಯವಾದಗಳು. ನೀವೆಲ್ಲ ಸಮಯ ಮಾಧ್ಯಮಗಳು ಬಂದಿದ್ದೀವಿ. ಇಲ್ಲಿ ಮುಖ್ಯ ಏನಪ್ಪಾ ಅಂತಂದ್ರೆ, ಇದೇನು ಜನ ಔಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಇರುವಂತಹ ಔಷಧಿ ಕೇಂದ್ರಗಳನ್ನ ನಿಲ್ಲಿಸ್ತಾ ಇದೆ ಸರ್ಕಾರ. ಆದರೆ ಆಸ್ಪತ್ರೆ ಹೊರಗಡೆ ಏನಿದೆ ಅವು ಇನ್ನ ನಡೀತಾ ಇರ್ತದೆ, ಚಾಲು ಇರ್ತದೆ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಈ ವಿಷಯ ಏನಿದೆ, ನಾವು 2023 ಆಗಸ್ಟಲ್ಲಿ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾದಾಗ ಒಂದು ಪಾಯಿಂಟ್ ನಾವು ಕೇಳಿದ್ವಿ. ಏನಪ್ಪಾ ಅಂತಂದ್ರೆ, ಒಂದು ಕಡೆ ಸರ್ಕಾರ ಹೇಳ್ತದೆ ಏನು ಉಚಿತವಾಗಿ ಔಷಧ ಕೊಡ್ತೀವಿ ಅಂತ ಹೇಳಿ. ಉಚಿತವಾಗಿ ಔಷಧ ಕೊಡ್ತೀವಿ ಅಂತ ಎಲ್ಲಿ ಹೇಳಿದೆ ಅಂತ ನೀವು ಕೇಳಿದ್ರೆ, ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ KSMSCL ಅನ್ನ ಸ್ಥಾಪನೆ ಮಾಡಿದ್ದು ಒಂದು ಕಂಪನಿ ಅಂತಾಗಿ 2003ನೇ ಇಸ್ವಿಯಲ್ಲಿ ನಮ್ಮ ಸರ್ಕಾರ ಮಾಡಿದೆ. ಯಾಕೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಉಚಿತವಾಗಿ ಲಭ್ಯ ಆಗುವ ಹಾಗೆ ಮಾಡದೇ ಇದರ ಉದ್ದೇಶ ಆಗಿದೆ. ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ ಅದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಉಚಿತವಾಗಿ ಔಷಧಿಗಳು ಎಲ್ಲ ಕಡೆ ಲಭ್ಯ ಆಗಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನ ಸ್ಟಾರ್ಟ್ ಮಾಡಿದ್ರು. ಆದರೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಹಲವಾರು ಅದರಲ್ಲಿ ಸಮಸ್ಯೆಗಳಾಯಿತು, ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ, ಆಮೇಲೆ ಭ್ರಷ್ಟಾಚಾರ ಆಯಿತು, ಅದರಿಂದ ಹೇಗೆಲ್ಲ ಆಯಿತು. ಆಮೇಲೆ ಇನ್ನೊಂದೇನು ಹೇಳಬೇಕಪ್ಪ ಅಂತಂದರೆ, ಈ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ 2003ನೇ ಇಸ್ವಿಯಲ್ಲಿ ಆರಂಭ ಮಾಡಬೇಕಾದ್ರೆ ಅದರ ಪ್ರೋತ್ಸಾಹ ಎಲ್ಲಿ ಅಂತ ಬರ್ತಪ್ಪ ಅಂತ ಹೇಳಿದ್ರೆ ತಮಿಳುನಾಡಿಂದ ಬಂತು. ತಮಿಳುನಾಡಲ್ಲಿ 1990 ಇಸ್ವಿಯಲ್ಲಿ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಅದರಲ್ಲಿ ಸತತವಾಗಿ ಇವಾಗ ನೋಡಿ ಎಷ್ಟು 1990 ಅಂದರೆ ಸುಮಾರು 35 ವರ್ಷ ಆಯಿತು. ಅಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದೆ ತಮಿಳುನಾಡು ಸರ್ಕಾರ. ಇದು ನಾವು ಗಮನದಲ್ಲಿ ಇಟ್ಕೋಬೇಕು. ತಮಿಳುನಾಡಿನ ಮಾದರಿ ಏನಿದೆ, ನಾನು ಹೇಳ್ತೀನಿ ವಿಶ್ವದಲ್ಲೇ ಮಾದರಿ. ಅದನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದನ್ನ ಒಂದು ಮಾದರಿಯಾಗಿ ಇಟ್ಕೊಂಡು 2003ನೇ ಇಸ್ವಿಯಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಆರಂಭ ಮಾಡಿದೆ. ಇವಾಗ ನೀವು ತಮಿಳುನಾಡಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ, ಅಲ್ಲಿ ಹೊರಗಡೆ ನಿಮಗೆ ಖಾಸಗಿ ಫಾರ್ಮಸಿಗಳು ಸಿಗೋದಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಖಾಸಗಿ ಫಾರ್ಮಸಿಗಳು ಸಿಗೋದಿಲ್ಲ, ಖಾಸಗಿ ಲ್ಯಾಬ್ ಸಿಗೋದಿಲ್ಲ. ಯಾಕೆ? ಆದರೆ ನೀವು ಅದೇ ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ನೋಡಿ ಸಾಲಾಗಿ ಖಾಸಗಿ ಫಾರ್ಮಸಿಗಳು ಇರ್ತವೆ. ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಏನಿದೆ ಅವನ ಕಾಲಿಗೆ ಸಾಕು ಅಲ್ಲಿ ಆ ಥರ ಒಂದು ಉಚಿತವಾಗಿ ಔಷಧಿಗಳು ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿದೆ. ನೀವು ಕೇಳ್ಬೋದು ಅಷ್ಟು ಬಜೆಟ್ ಎಲ್ಲಿದೆ ಅಂತ ಕೇಳ್ಬೋದು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ನಂಬಿಕೆಲ್ಲ ಗೊತ್ತಿಲ್ಲ, ತಮಿಳುನಾಡಲ್ಲಿ ಸರ್ಕಾರ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಕೇವಲ 35 ಪೈಸೆ ಖರೀದಿ ಮಾಡ್ತಾರೆ. ಅಂದರೆ ನೀವು ಡೋಲೋಸಿಕ್ಸ್ ಏನು ಖರೀದಿ ಮಾಡ್ತೀರಿ ಅದು ಕೇವಲ 35 ಪೈಸೆ ಖರೀದಿ ಮಾಡ್ತಾರೆ. ನಮ್ಮ ಪೇಟೆಯಲ್ಲಿ ಎಷ್ಟಿದೆ? 2 ರೂಪಾಯಿ ಇದೆ, 1.5 ರೂಪಾಯಿ. ಸೊ ಇಷ್ಟೊಂದು ಏನು ಅಂತರ ಗ್ಯಾಪ್ ಏನಿದೆ ಈ ಪ್ರೈಸನ್ನು. ಸೊ ಇದಕ್ಕೆ ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ ಅದನ್ನು ಪೂರ್ತಿಯಾಗಿ ಬಲ್ಕ್ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಉಚಿತವಾಗಿ ವಿತರಣೆ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ. ಆಮೇಲೆ ಇದಕ್ಕೆ ಬಜೆಟ್ ಕೂಡ ಇಲ್ಲ, ಬಜೆಟ್ ಅವಶ್ಯಕತೆನೇ ಇಲ್ಲ. ನಾನು ಅದನ್ನು ಹೇಳಬೇಕಾಗಿದೆ. ಎಲ್ಲರೂ ಹೇಳ್ತಾರೆ ಎಷ್ಟು ಹಣ ಇಲ್ಲಿದೆ ಅಂತ ಕೇಳ್ತಾರೆ. ಹಣದ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ, ಇವಾಗ ಆಗಲೇ ಸರ್ಕಾರ ಪ್ರತಿ ಒಂದು ಆರೋಗ್ಯ ಆಸ್ಪತ್ರೆ ಆಗಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ಮೆಡಿಕಲ್ ಕಾಲೇಜಿಗೆ ಇಷ್ಟು ಬಜೆಟನ್ನು ಸ್ಯಾಂಕ್ಷನ್ ಮಾಡಿದೆ ಔಷಧಕ್ಕೋಸ್ಕರ. ಸೊ ಈ ಎಲ್ಲ ಸರ್ಕಾರದಲ್ಲಿರುವಂಥ ಎಲ್ಲ ಹಣವನ್ನು ಒಂದು ಕಡೆ ಸೇರಿಸಿ ಯಾವಾಗ ಸರ್ಕಾರ ಸಗಟವಾಗಿ ಖರೀದಿ ಮಾಡ್ತದೆ ಅದು ಬೆಲೆ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ತದೆ. ಹಾಗಾಗಿ ಇದನ್ನು ಉಚಿತವಾಗಿ ಸಪ್ಲೈ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ. ಸೊ ಇವಾಗ ಇದು ಜನ ಔಷಧಿ ಕೇಂದ್ರಗಳ ವಿರೋಧ ನಾವಲ್ಲ. ಜನ ಔಷಧಿ ಕೇಂದ್ರಗಳು ಬೇಕು, ಜನರಿಕ್ ಮೆಡಿಸಿನ್ಸ್ ಬೇಕು. ಎಲ್ಲಿರಬೇಕು? ಎಲ್ಲಿ ಖಾಸಗಿ ಆಸ್ಪತ್ರೆಗಳಿದ್ದಾವೆ, ಎಲ್ಲಿ ಖಾಸಗಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ ಲಭ್ಯ ಆಗುವ ಹಾಗೆ ಮಾಡ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಬಹುದು. ಯಾಕಪ್ಪ
KSMSCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಾಪನೆ ಮಾಡಿರೋದೇ ಏನಪ್ಪ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಉಚಿತವಾಗಿ ಔಷಧ ಸಿಗಬೇಕು. ಇದಕ್ಕೆ ಹಲವಾರು ರಾಜಕೀಯ ಬಣ್ಣಗಳನ್ನ ಕೊಡಲಾಗ್ತದೆ. ಅದ್ರ ಬಗ್ಗೆ ನಾನು ಮಾತಾಡೋದಲ್ಲ, ನಿಮಗೆ ಸ್ಪಷ್ಟ ಇದೆ. ಮತ್ತೆ ಇವಾಗ ಇನ್ನೊಂದು ವಾಕ್ಯ ಹೇಳ್ತಾ ಇದ್ದೀವಿ ನಾವು, ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ನಿಜವಾಗ್ಲೂ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕಾಗಪ್ಪ, ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಉಚಿತವಾಗಿ ಔಷಧಗಳ ಲಭ್ಯ ಆಗುವ ಹಾಗೆ ಮಾಡಿ ಆಮೇಲೆ ಈ ಜನ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡಿದ್ರೆ ಜನರಿಂದ ಬಹಳ ಮೆಚ್ಚುಗೆ ಕೊಡ್ತಾರೆ. ಆದ್ರೆ ಇವಾಗ ಅದನ್ನ ಬಂದ್ ಮಾಡಿ ಇನ್ನ ಔಷಧಿಗಳು ಉಚಿತ ಲಭ್ಯ ಆಗುವಂತೆ ಮಾಡಿಲ್ಲ, ಇನ್ನು ಆಗಬೇಕಾಗಿದೆ ಕೆಲಸ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ನಾವು ಆಗಸ್ಟಲ್ಲಿ ನಾವು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಭೇಟಿಯಾದಾಗ ಇದೇ ಪ್ರಶ್ನೆ ಬಂದಿತ್ತು. ನಾನು ಅದೇ ನೇರವಾಗಿ ಕೇಳ್ತೀನಿ, ನೀವು ಒಂದ್ ಕಡೆ ಹೇಳ್ತೀರಾ KSMSCL ಮುಖಾಂತರ ಉಚಿತವಾಗಿ ಔಷಧಿ ಕೊಡ್ತೀನಿ ಅಂತೀರಾ, ಇನ್ನೊಂದು ಕಡೆ ನೀವೇನ್ ಮಾಡ್ತೀರಾ, ನಿಮ್ಮ ಕ್ಯಾಂಪಸ್ ಅಲ್ಲಿ ಔಷಧಿಗಳನ್ನ ಮಾರಾಟ ಮಾಡ್ತೀರಾ. ಎಲ್ಲಿ ನ್ಯಾಯ ಇದು, ಎಲ್ಲಿದು ಇದು ತರ್ಕ ಅಂತ ಹೇಳೋದು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ 2023ನೇ ಇಸ್ವಿಯಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳು ಚಳಿಗಾಲ ಅಧಿವೇಶನದಲ್ಲಿ ಕರೆಕ್ಟಾಗಿ ನಾವೇನು ಹೇಳಿದೀವೋ ಅದೇ ನಮ್ಮ ಭಾಷೆನೇ ಅವ್ರು ಮಾತಾಡ್ತಾರೆ. ಅದ್ರ ಬಗ್ಗೆ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಕೂಡ ಬಂದಿದೆ. ಆ ಲೇಖನ ಈ ಪುಸ್ತಕದಲ್ಲಿದೆ, ಪ್ರಜಾವಾಣಿಯಲ್ಲಿ ಪ್ರಕಟವಾದಂಥ ಲೇಖನ ಏನಿದೆ ಈ ಬುಕ್ಕಲ್ಲಿ ಇದೆ. ನಿಮಗೆಲ್ಲ ಬುತ್ತಿ ಕೊಟ್ಟಿದ್ದೀವಿ ನಾವು. ಅದರಲ್ಲಿ ಉಲ್ಲೇಖ ಮಾಡಿದ್ದೀವಿ ನಾವು ಯಾಕೆ ಇದನ್ನ ತರಬೇಕು ಅಂತ ಹೇಳಿ. ಇದನ್ನ ಉಚಿತವಾಗಿ ಕೊಡೋದ ಅವಶ್ಯಕತೆ ಬಹಳ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕಾಯಿಲೆ ಆಯ್ತಪ್ಪ ಅಂತಂದ್ರೆ ಅವನು ಹಣ ಖರ್ಚು ಮಾಡಬೇಕು. ಆ ಹಣ ಖರ್ಚು ಮಾಡೋದಕ್ಕೆ ನಾವು ಅಂದ್ರೆ ನೀವು ಕಾಯಿಲೆ ಬಿದ್ದೀರಿ, ನೀವು ಖರ್ಚು ಮಾಡಲೇಬೇಕು. ಆ ಥರ ಒಂದು ಒತ್ತಡ ಇದೆ. ನಿಮ್ಮ ಹತ್ರ ಜೇಬಲ್ಲಿ ಹಣ ಇರಲಿಲ್ಲ ಅಂದರೆ ನೀವು ಸಾಲ ಮಾಡಬಹುದು, ಅಥವಾ ನಿಮ್ಮ ಹತ್ರ ಸಣ್ಣ ಪುಟ್ಟ ಆಸ್ತಿ ವಸ್ತು ಇದ್ರೆ ಮಾರಾಟ ಮಾಡಬಹುದು. ಇದಕ್ಕೆ ನಾವು ಹೇಳ್ತೀವಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್, ಕೆಟಾಸ್ಟ್ರೋಫಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಅಂದರೆ ಪ್ರತಿ ಸರಿ ಈ ಥರ ಕಾಯಿಲೆ ಆದಾಗ ಆ ಕುಟುಂಬ ಏನಿದೆ ಬರ್ತದೆ. ಅದು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿರೋದು ಇವಾಗ ನಮ್ಮ ದೇಶದಲ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ, ಇದನ್ನ ಪೂರ್ತಿಯಾಗಿ ಹೊಡೆದೋಡಿಸ್ಬೇಕು ಅಂತ ಉದ್ದೇಶದಿಂದಲೇ ಈ ಜನ ಔಷಧಿಗಳನ್ನು ಸ್ಟಾರ್ಟ್ ಮಾಡಿದ್ದು. ಮತ್ತೆ ತಮಿಳುನಾಡು ಸರ್ಕಾರ ಇದನ್ನು ತಂದಿದೆ. ಆಮೇಲೆ ತಮಿಳುನಾಡು ಸರ್ಕಾರ ಮಾಡಿದ ತಕ್ಷಣ ತಮಿಳುನಾಡು ಸರ್ಕಾರವನ್ನು ನೋಡಿಬಿಟ್ಟು 2023ನೇ ಇಸ್ವಿಯಲ್ಲಿ ರಾಜಸ್ಥಾನ ಕೂಡ ಮಾಡಿದೆ. ಇದನ್ನು ನಾವು ಮನಗಣಬೇಕು. ರಾಜಸ್ಥಾನ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ವೆಬ್ಸೈಟ್ ಸಿಗ್ತದೆ. ಈ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ವೆಬ್ಸೈಟ್ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಔಷಧಿಗಳ ಬೆಲೆ ಇದೆ. ಒಂದು ಪ್ಯಾರಾಸಿಟಮಾಲ್ಗೆ ಎಷ್ಟು ಹಣ ಇದೆ, ಒಂದು ಡೆರಿಫೈಲಿಂಗ್ ಎಷ್ಟು ಹಣ, ಪ್ರತಿಯೊಂದು ಇದೆ. ನೀವು ನಂಬೋದಿಲ್ಲ, ಒಂದು ಈ ರಕ್ತಹೀನತೆ ಮಾತ್ರೆಗೆ ಕೇವಲ 8 ಪೈಸೆ ಖರೀದಿ ಮಾಡ್ತೀವಿ ನಮ್ಮ ಸರ್ಕಾರ. ಸೊ ಈ ಥರ ಮಾಡೋದ್ರಿಂದ ಇದನ್ನು ಉಚಿತವಾಗಿ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹಲವಾರು ದಾಖಲೆಗಳ ಮುಖಾಂತರ ಇದನ್ನ ತಮಿಳುನಾಡು ಸರ್ಕಾರ ಸತತವಾಗಿ ತಿಳಿಸಿದೆ. ಸೊ ಇದನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಇದ್ರ ಪರವಾಗಿ ನಾವು ಇವಾಗ 15 ವರ್ಷದ ಕರ್ನಾಟಕ ಈ ಉಚಿತ ಔಷಧಿ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಮೊನ್ನೆ ನೀವು ಅಕ್ಟೋಬರಲ್ಲಿ ಬಳ್ಳಾರಿಯಲ್ಲಿ ಕೆಲವು ತಾಯಂದಿರ ಮರಣ ಆಯಿತು. ಜಿಲ್ಲಾ ಆಸ್ಪತ್ರೆಯಲ್ಲಿ ಪೇಪರಲ್ಲಿ ಓದಿರ್ಬೋದು. ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಒಂದು ಔಷಧಿಯನ್ನು ಆ ತಾಯಂದಿರಿಗೆ ಕೊಡೋದ್ರ ಮುಖಾಂತರ ಈ ಸಾವಾಯಿತು. ಅದು ಯಾಕೆ ಆಯ್ತಪ್ಪ ಅಂತ ಹೇಳಿದ್ರೆ ಇದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಸೊ ತಮಿಳ್ನಾಡಲ್ಲಿ ಏನು ಮಾಡ್ತಾರೆ, ತಮಿಳ್ನಾಡಲ್ಲಿ ಆ ಔಷಧಿ ಬಂದ ತಕ್ಷಣ ಕ್ವಾರಂಟೈನ್ ಮಾಡಿಬಿಟ್ಟು ಆ ಔಷಧಿ ಟೆಸ್ಟಿಗೆ ಕಳಿಸ್ತಾರೆ, ಗುಣಮಟ್ಟ ಸರಿಯಾಗಿದೆ ಅಂತ. ಆ ರಿಪೋರ್ಟ್ ಬಂದ ಮೇಲೇನೆ ಔಷಧಿಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ಔಷಧಿಯನ್ನು ನಾವು ಜನರಿಗೆ ಬಿಡುಗಡೆ ಮಾಡುವುದಿಲ್ಲ. ಸೊ ಈ ಥರ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ತಮಿಳುನಾಡು ಸರ್ಕಾರ ತೋರಿಸಿದೆ, ರಾಜಸ್ಥಾನ ತೋರಿಸಿದೆ, ಕೇರಳ ತೋರಿಸಿದೆ. ಸೊ ನಾವು ಈ 3 ರಾಜ್ಯಗಳಲ್ಲಿ ಏನು ಆಗಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತು ಇದನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಇಷ್ಟು ಇವತ್ತಿನ ಒಂದು ಮುಖ್ಯ ವಿಷಯ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಮತ್ತೆ ನಾವು ಯಾವ ರಾಜಕೀಯ ಪಕ್ಷದವರಲ್ಲ, ನಾವು ಒಟ್ಟಾರೆ ಜನಪರವಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆ. ಸೊ ನಮ್ದು ಏನಪ್ಪ ಅಂತ ಹೇಳಿದ್ರೆ ಉಚಿತವಾಗಿ ಔಷಧ ಸಿಗೋ ಹಾಗೆ ಮಾಡೋದೇ ನಮ್ಮ ಒಂದು ಮುಖ್ಯ
ಇದು ರೊಕ್ಕ ಮಾಡ್ಕೊಳ್ಳೋದರ ಸಲುವಾಗಿ ಅನವಶ್ಯಕ ಔಷಧಿಗಳನ್ನು ತರಿಸಿರ್ತಾರೆ. ನೀವು ಇದು ದುಡ್ಡು ಮಾಡೋದು ಸರ್ಕಾರಿ ಅಧಿಕಾರಿಗಳೇ, ಅವರೇ ಅಲ್ಲ ಅದನ್ನು ಮಾಡೋದು. ಈ DHO ಆಯಿತು ಅಥವಾ ಡಿಸ್ಟ್ರಿಕ್ಟ್ ಸರ್ಜನ್ ಆಯಿತು, ಅವರೇ ಅದನ್ನು ಇನ್ವೆಂಟ್ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಡಾಕ್ಟರ್ ಗೋಪಾಲ್ ಅವರು ಹೇಳಿದಾಗೆ KSMSC ಅನ್ನೋದು ತಮಿಳುನಾಡು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೇಗೆ ಸ್ಟೇಟ್ ಕಾರ್ಪೊರೇಷನ್, ಆ ಪ್ರಕಾರವಾಗಿ ಅಲ್ಲೇ ಸೆಂಟ್ರಲ್ ಅದನ್ನು ಕಂಟ್ರೋಲ್ ಮಾಡಿ ಡ್ರಗ್ ಕ್ವಾಲಿಟಿ ಟೆಸ್ಟ್ ಮಾಡಿ ಒಂದು ಡಿಜಿಟಲೈಸೇಷನ್ ಮಾಡಿ ಎಷ್ಟು ಬೇಕು ಅನ್ನೋದನ್ನು ಇಮಿಡಿಯೇಟ್ಲಿ ಅವ್ರು ಕಳಿಸಿದರೆ ಈ ಭ್ರಷ್ಟಾಚಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ನಾವು ಪೂರ್ಣವಾಗಿ ಕಡಿಮೆ ಮಾಡೋದು ಅಂತ ಹೇಳಕ್ಕೆ ಆಗೋದಿಲ್ಲ. ಸ್ವಲ್ಪ ಇದರಲ್ಲಿ ಇನ್ನೊಂದು ಸ್ವಲ್ಪ ನಿಮಗೆ ನಾನು ಹೇಳಬೇಕಂದ್ರೆ, ನಮ್ಮ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ, ನಾನು ಅದರ ಸೆಕ್ರೆಟರಿನಲ್ಲಿ ಡಾಕ್ಟರ್ ಗೋಪಾಲ್ ಅವರು ಅಧ್ಯಕ್ಷರಿದ್ದಾರೆ. ನಾನು ನಾಗರಿಕೇತರ ಚಟುವಟಿಕೆ ರಾಣಿಬೆನ್ನೂರ ಅಧ್ಯಕ್ಷರು ಕೂಡ ಹೌದು. ಕಳೆದ ಸುಮಾರು 2005ರಿಂದ ನಾವು ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಪ್ರಾರಂಭ ಮಾಡಿ ಕಳೆದ 15 ವರ್ಷಗಳಿಂದ ಉಚಿತವಾಗಿ ಔಷಧಿಗಳು, ಎಕ್ಸೆಸ್ ಟು ಮೆಡಿಸಿನ್ ಅಂತ ನಾವೇನು ರ್ಯಾಷನಲ್ ಮೆಡಿಸಿನ್ಸ್, ಎಸೆನ್ಷಿಯಲ್ ಮೆಡಿಸಿನ್ಸ್ ಮತ್ತು ಫ್ರೀ ಮೆಡಿಸಿನ್ಸ್ ಉಚಿತವಾಗಿ ಸಿಗಬೇಕು ಅನ್ನುವಂಥದ್ದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಮಾಡುವ ಸಮಯದಲ್ಲಿ ಅನೇಕ ಹಿಂದಿನ ಆರೋಗ್ಯ ಮಂತ್ರಿಗಳನ್ನ, ರಮೇಶ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ವಿ. ನಾವು ಏನೂ ಮಾಡಲಿಲ್ಲ. ನಾನು ಗೋಪಾಲ್ ಅವರು 3-4 ಜನ ಹೋಗಿದ್ವಿ. ಆಮೇಲೆ ಈಗಿನ ಖಾದರ್ ಏನಿದ್ದಾರೆ, ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು, ಅವರು ಏನು ಮಾಡಲಿಲ್ಲ. ಸುಮಾರು 3-4 ಆರೋಗ್ಯ ಮಂತ್ರಿಗಳನ್ನು ನಾವು ಭೇಟಿಯಾಗಿದ್ವಿ, ಯಾವ ಕೆಲಸವೂ ಮಾಡಲಿಲ್ಲ. ಆಮೇಲೆ ಇವರು ಆರೋಗ್ಯ ಮಂತ್ರಿಗಳು ರಮೇಶ್ ಕುಮಾರ್ ಇದ್ದಾಗ ಶಾಲಿನಿ ರಜನೀಶ್ ಅವರು ಹೆಲ್ತ್ ಸೆಕ್ರೆಟರಿ ಆಗಿದ್ದರು, ಅವ್ರನ್ನ ಭೇಟಿಯಾಗಿದ್ದರು. ಆ ಹೆಲ್ತ್ ನಮ್ಗೆ ಏನು ಹಚ್ಕೊಡ್ಲಿಲ್ಲ. ನಾವು ಗೋಪಾಲ್ ಅವರೆಲ್ಲ ಬಂದಾಗ ಬಂದು ಅವ್ರು ಅಂತುಪಾರ ಇದ್ದಾಗ ನಾವೆಲ್ಲ ಈಗ ಔಷಧಿಗಳನ್ನೆಲ್ಲ ಜನರಿಗೆ ಔಷಧಿಗಳು ಸಿಗ್ತಾ ಇರೋಲ್ಲ, ನಿಮಗೆ ನಾವು ಉಚಿತವಾಗಿ ಕೊಡ್ಬೇಕಂತ ಏನಿಲ್ಲ, ಹೀಗೆಲ್ಲ ಮಾತಾಡಿದ್ರು. ಆದರೆ ಅದೇ ಸ್ವಲ್ಪ ದಿನೇಶ್ ಗುಂಡೂರಾವ್, ನಾವೇನು ಯಾವ ಕಾಂಗ್ರೆಸ್ ಪಾರ್ಟಿನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಥವಾ BJP ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, JDSನ ಅಪ್ರಿಷಿಯೇಟ್, ಇಂಪಾರ್ಷಿಯಲ್ ಆಗಿ ನಾವು ಮಾತಾಡ್ತೀವಿ. ದಿನೇಶ್ ಗುಂಡೂರಾವ್ ಅವರು ಹೆಲ್ತ್ ಮಿನಿಸ್ಟರ್ ಆದಾಗ ಅವ್ರನ್ನ ಭೇಟಿಯಾದಾಗ ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಅವಾಗ ಗೋಪಾಲ್ ಅವರು ಹೇಳಿದಾಗ ಅವ್ರು ಯಾರೋ ಹೆಲ್ತ್ ಕಮಿಷನರ್ ಹೇಳಿದ್ರು, ಅಲ್ಲಿ ಜನರಿಕ್ ಡ್ರಗ್ ಹೌಸಸ್ ಅದಾವದ್ರಲ್ಲಿ ನಿಮ್ಗೆ ಯಾಕೆ ಬರ್ತದೆ ಅವರಂದ್ರು, ಜನರಿಕ್ ಡ್ರಗ್ ಹೌಸಸ್ ಎಲ್ಲ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ, ಮತ್ತು ಅವ್ಯಾಕೆ ಇರಬೇಕು ಅಂತಂದರೆ ಅದರ ಪ್ರತಿಫಲವಾಗಿ ಈಗ ಅದನ್ನು ಜನರಿಕ್ ಡ್ರಗ್ ಹೌಸಸ್ ವಿ ವಾಂಟ್ ಟು ಮೆಸೇಜ್. ಯಾಕಂದರೆ ಬರೀ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಮಾತ್ರ ರದ್ದು ಮಾಡಿದ್ರು. ಈಗ ಜನರಿಗೆ ಒಂದು ಏನು ಇಂಪ್ರೆಷನ್ ಬರ್ತಾ ಇದೆ ಅಂತ ನಾನು ಮೊನ್ನೆ ಪೇಪರ್ದಲ್ಲಿ ಓದ್ತಾ ಇದ್ದೆ, ನಾವು ಪ್ರಜಾವಾಣಿಯಲ್ಲಿ ಬಂದಿದ್ದೀನಿ, ನಾನು ದಿನಾಲು ಓದ್ತಾ ಇದ್ದೀನಿ. ನಾನು ಪ್ರಜಾವಾಣಿ ಭಾಳ ದಿವಸಗಳಿಂದ ಓದ್ತಾ ಇದ್ದೀನಿ. ನಮ್ಮ ರಾಣಿಬೆನ್ನೂರಲ್ಲಿ ಕೂಡ ಕೆಲವು BJP ಅವರು ಕೆಲವರಿಗೆಲ್ಲ ಕಪ್ಪು ಪಟ್ಟೆ ತರಿಸಿ ಜನರಿಗೆ ಔಷಧಿ ಅಂಗಡಿಗಳನ್ನೇ ತೆಗೆದು ಹೋಗಿತಾ ಇದ್ದೀವಿ ಕರ್ನಾಟಕದಲ್ಲಿ ಅನ್ನೋ ರೀತಿಯಲ್ಲಿ ಜನರಿಗೆ ಒಂದು ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾವು ಮಾಡಿ ಕಾಂಟ್ರಾಕ್ಟ್. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳು ಇರುವಂಥವ್ರನ್ನ ಮಾತ್ರ ಸರ್ಕಾರ, ಬೇರೆ ಕಡೆ ನೀವು 1400 ಜನೌಷಧಿ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಇನ್ನೂ ಬರ್ತಾ ಇದ್ದಾವೆ. ಆದರೆ ಇದಕ್ಕೆ ನಾವು ಅಡ್ಡ ಹಾಕೋರು ಯಾರು ಅಂದರೆ ನಾವೇ ಡಾಕ್ಟರು. ನಾನು ಮೆಡಿಕಲ್ ಪ್ರಾಕ್ಟೀಷನರ್, ಕಳೆದ 50 ವರ್ಷಗಳಿಂದ ನಾನು ಕ್ಲಾಸಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ನೂ ನಾವು ಅನೇಕ ಡಾಕ್ಟರ್ಗಳು ನಮ್ಮ ರಾಣಿಬೆನ್ನೂರಲ್ಲಿ ನಾವು ಇಬ್ಬರು ಜನರಿಕ್ ಔಷಧಿಗಳು ನೀವು ಖರೀದಿ ಮಾಡಿರ್ತಾರೆ. ಭಾಳ ಮಂದಿ ಕೇಳ್ತಾರೆ, ಹೈಪರ್ ಟೆನ್ಷನ್ ಇದ್ದವರು, BP ಇದ್ದವರು, ಶುಗರ್ ಇದ್ದವರು, ಸರಿ ಏನಿಲ್ಲ ನೀವು ಹೊರಗಡೆ ಔಷಧಿ ಖರೀದಿ ಮಾಡೋಕ್ಕೆ ಹೋದರೆ ಎಷ್ಟೊಂದು ಖರ್ಚು ಮಾಡಬೇಕು. ನಾವು ಈ ಜನರಿಕ್ ಮಳಿಗೆಗಳಿಗೆ ಔಷಧಿ ಸಿಗ್ತಾವೋ, ಅಥವಾ ಜನರಿಕ್ ಮಳಿಗೆ ಅಂದರೆ ಮೋದಿ ಅಂಗಡಿ ಅಂತ ಅಂತಾರೆ, ಜನರಿಕ್ ಅಂತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಮೋದಿ ಅಂಗಡಿ ತಗೋಬೋದಿದೆ. ನಾವೊಂದು 2-3 ಜನ ಇದ್ದೀವಿ, ತಗೋಬೋದಪ್ಪ, ಅವಶ್ಯವಾಗಿ ತಗೋಬೋದು ಅಂತ. ಭಾಳಷ್ಟು ಮಂದಿ 100ಕ್ಕೆ 80-85 ಡಾಕ್ಟರು ಜನರಿಕ್ ಡ್ರಗ್ಸ್ ಅದು ಕ್ವಾಲಿಟಿ ಇರೋದಿಲ್ಲ. ನೀವು ಅದು ತಗೋಬೇಡ್ರಿ, ಖರೀದಿ ಮಾಡಬೇಡ್ರಿ. ಹಾಂ, ಅದನ್ನು ಖರೀದಿ ಮಾಡಬೇಡ್ರಿ. ಸರ್ಜಿಕಲ್ ಐಟಮ್ಗಳೆಲ್ಲ ಕಡಿಮೆ ರೇಟ್ ಕೊಡ್ತಾರೆ.